ಹಲೋ ಗೈಸ್, ನೀವು ನೋಡ್ತಾ ಇರೋ ಇನ್ಫೀಲ್ಡ್ ಲೈಫ್. ನನ್ನ ಹೆಸರು ಶೇಖ್ ಮೋಯಿನ್. ಇವತ್ತಿನ ದಿವಸ ಸೈಕಾಗಿ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಜಾಕ್ಸ್ತಾನ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಸೋಲೋ ಟ್ರಾವೆಲ್ ಮಾಡೋದ್ರಿಂದ ಈ ವಿಡಿಯೋಲಿ ನಾವು ಯಾವ ಥರ ಬಡ್ಜೆಟಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಡಿಸ್ಕಸ್ ಮಾಡೋಕೆ ಹೋಗೋಣ. ಸಿಮ್ ಯಾವ ಥರ, ಕರೆನ್ಸಿ ಯಾವ ಥರ, ಪ್ಲ್ಯಾನಿಂಗ್ ಯಾವ ಥರ, ಎಷ್ಟು ದಿವಸ ಟ್ರಿಪ್ಪು ಎಲ್ಲ ಈ ವಿಡಿಯೋಲಿ ನೋಡೋಣ. ನಾನು ಕಜಾಕ್ಸ್ತಾನ್ ರೀಚ್ ಆಗೋಕ್ಕಿಂತ ಮುಂಚೆ ಏನೇ ನೋಡಿದ್ರು ಡೇ 0 ಅಂತ ಲೆಕ್ಕ ಇಟ್ಕೊಳ್ಳೋಣ. ಕಜಾಕ್ಸ್ತಾನ್ ರೀಚ್ ಆದಮೇಲೆ ಅಲ್ಲಿಂದ ಡೇ 1 ಲೆಕ್ಕ ಇರುತ್ತೆ. ಕಜಾಕ್ಸ್ತಾನ್ ರೀಚ್ ಆಗೋಕ್ಕಿಂತ ಮುಂಚೆ ಏನೇ ನೋಡಿದ್ರು ಡೇ 0 ಅಂತ ಲೆಕ್ಕ ಇಟ್ಕೊಳ್ಳೋಣ. ಡೇ 0 ಅಲ್ಲಿ ಇಷ್ಟೆಲ್ಲ ಸೀನ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಡೇ 0 ಏನೇನಾಗುತ್ತೆ ನೋಡೋಣ ಬನ್ನಿ. ಸೊ ಸದ್ಯಕ್ಕೆ ನಾನು T1 ಟರ್ಮಿನಲಲ್ಲಿದ್ದೀನಿ. ಇಲ್ಲಿಂದ ನನ್ನ ಫ್ಲೈಟ್ ಮುಂಬೈಗಿದೆ, ಮುಂಬೈಯಿಂದ ಕಜಾಕ್ಸ್ತಾನ್ಗಿದೆ. ಬಿಕಾಸ್ ನಾನು ಕಜಾಕ್ಸ್ತಾನಿಗೆ ಅಲ್ಲಿಂದ ಕಡಿಮೆ ಸಿಗ್ತಾಯಿತ್ತು, ಅದರಿಂದ ಅಲ್ಲಿಂದ ಬುಕ್ ಮಾಡಿದ್ದೀನಿ. ಸೊ ಬನ್ನಿ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಕಾಸಾ ಏರಲ್ಲಿ ನನ್ನ ಮುಂಬೈ ಫ್ಲೈಟ್ ಇರೋದು. ಈ ಬ್ಯಾಗು ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಇದು ಕ್ಯಾಬಿನಲ್ಲಿ ತೊಗೊಂಡೋಗೋದು. ಅರ್ಲಿ ಮಾರ್ನಿಂಗ್ 3 ಗಂಟೆ ಆಗ್ತಾಯಿದೆ. ನೋಡಿ ಎಷ್ಟು ಜನ ಇದ್ದಾರೆ. ಬೋರ್ಡಿಂಗ್ ಪಾಸ್ ತೊಗೊಂಡಾಗಿದೆ ಗೈಸ್. ವಿಂಡೋ ಸೀಟ್ ಬೇಕಾ ಅಂತ ಕೇಳಿದ್ರು. ಫ್ರೀಯಾಗಿ ಕೊಟ್ಟರೆ ವಿಂಡೋ ಸೀಟನ್ನು ಕ್ಯಾಪ್ಟನ್ ಸೀಟೇ ಕೊಡಿ ಅಂತ ಹೇಳಿದೆ. ಫ್ಯಾಮಿಲಿ ಕೂತ್ಕೊಂಡು ಲಗೇಜ್ ಎಲ್ಲ ಕಡಿಮೆ ಮಾಡ್ತಾಯಿದ್ರು. ಸೊ ಅವ್ರದ್ದು ಲಗೇಜ್ ಕೆಪಾಸಿಟಿ ಏನಿದೆ ಅದಕ್ಕಿಂತ ಜಾಸ್ತಿ ಲಗೇಜ್ ಇತ್ತು ಅಂದ್ಬಿಟ್ಟು. ಸೊ ನಂದು ಮುಂಬೈ ರೀಚ್ ಆದಮೇಲೆ ನನ್ನ ಲಗೇಜ್ ಕೆಪಾಸಿಟಿ ಇರೋದು ಜಸ್ಟ್ 5 kgs. ಸೊ 5 kgsಲ್ಲಿ ಒಂದು ಕಜಾಕ್ಸ್ತಾನ್ ಅಂತಹ ಕೋಲ್ಡ್ ಪ್ರದೇಶಕ್ಕೆ ಯಾವ ಥರ ಹೋಗೋದು, ಯಾವ ಥರ ಮ್ಯಾನೇಜ್ ಮಾಡೋದು. ಅಲ್ಲಿ ಹೋಗಿದ್ದು ಬ್ಯಾಗ್ ನಾನು ಟ್ರಾಲಿ ಬಿಟ್ಟು ಬಂದಲ್ಲ, ಅದು 8 kgs ಇದೆ. ಆಮೇಲೆ ನಾನು ಇವಾಗ ಹಾಕಿರೋದು ಆಲ್ಮೋಸ್ಟ್ ಒಂದು 4 kgs 5 kgs ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲ ಜಸ್ಟ್ 5 kg ಲಗೇಜ್ ಕ್ಲಿಯರೆನ್ಸಲ್ಲಿ ಯಾವ ಥರ ಕ್ಲಿಯರ್ ಮಾಡೋದು ಎಲ್ಲ ನೋಡೋಣ ಇವತ್ತು. ವೈಸ್ ನಾನು ಯೂಶ್ವಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಮ ಕೈಯಲ್ಲಿ ತುಂಬ ಐಟಮ್ಗಳಿರ್ತವೆ. ಡೆಕತ್ಲಾನ್ದು ಈ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಸೊ ನಾನು ಏನಾದರೂ ಟಿಕೆಟ್ಸ್ ಆಗಿರಲಿ ಏನಾದರೂ ಇಡಬೇಕಂತ ಹೇಳಿದ್ರೆ ಇಟ್ಸ್ ಕ್ವೈಟ್ ಯೂಸ್ಫುಲ್. ಏರ್ಪೋರ್ಟ್ಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾರ್ಡ್ ರಿಯಾಲಿಟಿ ಏನಂತ ಹೇಳಿದ್ರೆ ಈ ಥರ ಕಾಯೋದೊಂದು ರೋದನೆ. T2 ಟರ್ಮಿನಲಲ್ಲಿ ಹೊಸ ಒಂದು ಟೆಕ್ನಾಲಜಿ ಬರ್ತಿದೆ. ನೀವು ಗ್ಯಾಡ್ಜೆಟ್ಸ್ ಎಲ್ಲ ಸೈಡಿಗೆ ಇಡ್ತಾ ಇದ್ರಲ್ಲ, ತೆಗೆದುಬಿಟ್ಟು ಆ ಥರ ಟ್ರೇಯಲ್ಲಿ ಇಡೋಂಗಿಲ್ಲ. ಇನ್ಮೇಲೆ ಜಸ್ಟ್ ಬ್ಯಾಗ್ ಇಟ್ಟರೆ ಅದೇ ಸ್ಕ್ಯಾನಾಗಿ ಕಂಪ್ಲೀಟ್ ಒಳಗೆ 360 ಡಿಗ್ರಿ ಅವ್ರಿಗೆ ವ್ಯೂ ಕಾಣುತ್ತೆ ಅಂತ ಹೇಳ್ತವ್ರೆ. ಅದೆಲ್ಲ ಕಡೆ ಬಂದರೆ ಒಂಥರ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲೊಂದು ಅರ್ಧ ಗಂಟೆ ವೇಸ್ಟ್ ಆಗ್ಬಿಡುತ್ತೆ ಎಲ್ಲ ಐಟಮ್ ಒಳ್ಳೆ ಎತ್ತಿಟ್ಟು ಮತ್ತು ನೋಡಿ ಮತ್ತು ನಾವು ಇಟ್ಟು. ನಾನು ಕ್ಯಾಮ್ರಾ ಬ್ಯಾಗಲ್ಲಿ ಇಡಬೇಕಾದ್ರೆ ಆನಲ್ಲಿ ಬಿಟ್ಬಿಟ್ಟಿದ್ದೆ. ಕಂಪ್ಲೀಟ್ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ಟಿದೆ. ಸ್ವಲ್ಪ ಚಾರ್ಜ್ ಹಾಕೋಣ ಅಂದ್ಬಿಟ್ಟು ಈಗ ಮುಂಬೈಲಿದ್ದೀನಿ. ಎಂಥ ಒಳ್ಳೆ ನಿದ್ದೆ ಬರ್ತಿತ್ತು ಅಂದರೆ 8 ಗಂಟೆ ಆಗಿದೆ, ಮುಂಬೈಲಿ ರೀಚ್ ಆಗಿದ್ದೀನಿ. ನಾನು ಈಗ ಸದ್ಯಕ್ಕೆ ಟರ್ಮಿನಲ್ 1ಅಲ್ಲಿದ್ದೀನಿ. ಟರ್ಮಿನಲ್ 2ಅಲ್ಲಿ ನನ್ನ ನೆಕ್ಸ್ಟ್ ಫ್ಲೈಟ್ ಇರೋದು. ಇಲ್ಲಿಂದ ಕಜಾಕ್ಸ್ತಾನ್ ಆಲ್ಮಾಟಿ. ಬ್ಯಾಗೇಜ್ ತೊಗೊಂಡಾಗಿದೆ. ಇಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು ಸೀದಾ ಟರ್ಮಿನಲ್ 2 ಹೋಗೋಣ ಬನ್ನಿ. ಸೊ ನಾನು ವೀಡಿಯೋ ಮಾಡ್ತಾಯಿದ್ರೆ ಯಾರೋ ಒಬ್ಬ ಹಿಂದೆಯಿಂದ ಹೀಯಾಳಿಸ್ತಿದ್ದ, ಎಲ್ಲರೂ ವ್ಲಾಗರ್ಸ್ ಆಗಿಬಿಟ್ಟಿದ್ದಾರೆ ಅಂತ ಹಿಂದಿಯಲ್ಲಿ ಹೇಳ್ತಾ ಇದ್ದ. ಅವ್ನ ಫ್ರೆಂಡಿಗೆ ಸ್ವಲ್ಪ ಸೈಡಿಗೆ ಬಾ, ವ್ಲಾಗರ್ಸ್ ಎಲ್ಲರೂ ವ್ಲಾಗರ್ಸ್ ಆಗಿಬಿಟ್ಟಿದ್ದಾರೆ ಅಂತ. ಎಲ್ಲ ಜನ ಮಾತಾಡ್ತಾರೆ. ನಾನು ನನ್ನ ಖುಷಿಗೆ ಮಾಡ್ತಾ ಇದ್ದೀನಿ. ಫ್ಯೂಚರಲ್ಲಿ ಒಂದು ದಿವಸ ನಾನು ಈ ವಿಡಿಯೋ ನೋಡ್ಬಿಟ್ಟು ಹಿಂಗೆಲ್ಲ ನಾನು ಟ್ರಿಪ್ ಮಾಡಿದ್ನಲ್ಲ ಅಂತ ಚೆನ್ನಾಗಿರುತ್ತೆ. ಸೊ ಈ ಬಸ್ ಹತ್ತಿದ್ರೆ T2 ಹೋಗ್ತೀವಿ. ಕೂತಿದ್ದೀನಿ ಬಸ್ಸಲ್ಲಿ, ಏರ್ ಕಂಡೀಷನ್ ಬಸ್ ಅಂದ್ಕೊಟ್ಟು. ಇಲ್ಲಿಂದ ಸೀದಾ T2 ಹೋಗೋಣ. ತಣ್ಣಗಿದೆ ಬಸ್ಸಲ್ಲಿ, ಎಲ್ಲೂ ಒಳ್ಳೆ ನಿದ್ದೆ ಬರ್ತಾಯಿದೆ. ಅಣ್ಣ ಅಂತವ್ರು ಅವಾಗ 5 ನಿಮಿಷದಿಂದ ಏನು ಹೇಳ್ತಾ ಇಲ್ಲ ಮುಂದಕ್ಕೆ ನೋಡಿ. ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀನಿ. ಒಂದು ಕೂಲ್ ಡ್ರಿಂಕ್, ಒಂದು ಚಿಕನ್ ಬರ್ಗರ್, ಒಂದು ವೆಜ್ಜಿ ಎಲ್ಲ ಆರ್ಡರ್ ಮಾಡಿದ್ದೀನಿ. 9 ಗಂಟೆ ಆಗ್ತಾ ಬಂತು. ನನ್ನ ಫ್ಲೈಟ್ ಇರೋದು 2:30 ಅಂದ್ಕೊಳ್ಳಿ. ಇನ್ನೂ ಸ್ವಲ್ಪ ಟೈಮ್ ಇದೆ. ತಿಂಡಿ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಫ್ಲೈಟ್ ಹತ್ರ ಹೋಗೋಣ.
ಈ ಬ್ಯಾಗ್ ನಾನು ಬೆಂಗಳೂರಿಂದ ಲಗೇಜ್ ಇಟ್ಕೊಂಡ್ಬಂದಿದ್ದೆ. ನನ್ನ ಕ್ಯಾಮ್ರಾ ಆಮೇಲೆ ಈ ಐಟಮ್ಗಳೆಲ್ಲ ಇತ್ತು. ನಾನು ತೆಗೆದುಬಿಟ್ಟು ಖಾಲಿ ಬ್ಯಾಗು ನನ್ನ ಬ್ಯಾಗ್ ಒಳಗೆ ಇಡ್ತಾ ಇದ್ದೀನಿ. ಹತ್ರ ಒಂದು ಜಾಕೆಟ್ ಇದೆ ಇಲ್ಲಿ. ಆ ಬ್ಲೇಸರಲ್ಲಿ ಈ ಐಟಮ್ಗಳೆಲ್ಲ ಹೋಗುತ್ತೆ. ಆಮೇಲೆ ಡೆಕತ್ಲಾನ್ದು ಒಂದು ಡೌನ್ ಜಾಕೆಟ್ ಇದೆ. ಇದು ನೋಡಿ, ಇದ್ರಲ್ಲಿ ನಾನು ಥರ್ಮಲ್ಸು ಆಮೇಲೆ ಫ್ಲೀಸ್ ನಮ್ದು ಏನೇನು ವಿಂಟರ್ ವೇರ್ ಇದೆ ಎಲ್ಲ ಪೂರ್ತಿ ಇದ್ರ ಒಳಗೆ ಹಾಕಿದ್ದೀನಿ. ಇನ್ನೊಂದು ಪಾಕೆಟ್ ಇನ್ನೂ ಖಾಲಿ ಇದೆ. ಇನ್ನೊಂದು ಪಾಕೆಟಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಕ್ಬಿಡ್ತೀನಿ. ಸೊ 5 kg 100 grams ಹಂಗಿದೆ, ನಡೆಯುತ್ತೆ. ಈ ಜಾಕೆಟಲ್ಲಿ ತುಂಬಿಸಿದ್ದೀನಿ ಎಲ್ಲ. ವೆಯ್ಟ್ ನೋಡಿ ಜಾಕೆಟ್ದು 1.8 ಅರೌಂಡ್ ಇದೆ. ಸೊ ಆಲ್ಮೋಸ್ಟ್ 2 kg ಇದರಲ್ಲಿ ನಾವು ಉಳಿಸಿರ್ತೀವಿ. ಆಮೇಲೆ 3 ಓವರ್ ನನ್ನ ಜಾಕೆಟ್ಸ್ ಏನಿದೆ ಇದನ್ನು ನಾನು ಇವಾಗ ಹಾಕ್ಕೊಂಡ್ಬಿಡ್ತೀನಿ. ಹೀಗೆ ನೀವು 5 kg ನಿಮ್ಗೆ ಅಲವೆನ್ಸ್ ಇದ್ದರೆ ಸಾಕು. ಸೋಲೋ ಟ್ರಾವೆಲ್ ಮಾಡ್ಬೇಕಾದ್ರೆ ಮ್ಯಾನೇಜ್ ಮಾಡಬಹುದು. ಸ್ಟ್ಯಾಂಪ್ ಹಾಕ್ಸ್ಕೊಂಡಾಗಿದೆ. ಮುಂಬೈ ಡ್ಯೂಟಿ ಫ್ರೀಯಲ್ಲಿದ್ದೀನಿ. ಈ ಫ್ಲೈಟ್ ಹತ್ತಿದಾಗ ಇಷ್ಟು ಜನ ಸ್ಟ್ರೇಂಜರ್ಸ್ ಆಗಿರೋ ಟ್ರಾವೆಲರ್ಸ್ ನನ್ನ ಫ್ರೆಂಡ್ಸ್ ಆಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕಷ್ಟದಲ್ಲಿ ಇಳ್ದಿರ ಒಂದು ಸೋಲೋ ಟ್ರಿಪ್ ಮುಗ್ದೋದ್ರೆ ಹೇಗೆ, ಅದು ಬೇರೆ ಇಂಟರ್ನ್ಯಾಷನಲ್ ಟ್ರಿಪ್ಪು. ಮುಂದಕ್ಕೆ ಏನಾಗತ್ತೆ ನೀವೇ ನೋಡಿ. ಸೊ ಹತ್ತಿದ್ದು 2 ಅವರಿಗೆ. ಈಗ ಹೀಗೆ ವರ್ಕ್ ಆಗಲ್ಲ ಫ್ಲೈಟ್, ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿದ್ದಾರೆ. ಎಲ್ಲರೂ ಈಗ ಇಳ್ಕೋಬೇಕು. ಒನ್ಸ್ ಇಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತಾರಂತೆ. ಸೊ ಫ್ಲೈಟಲ್ಲಿ ಹೋಗಬೇಕಿತ್ತು, ಆಗಿಲ್ಲ. ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಇಲ್ಲೇ ನಿಂತೀವಿ ನೋಡಿ, ಇದೇ ಫ್ಲೈಟ್ ನಾವು ಹೋಗ್ಬೇಕಾಗಿದ್ದು. ಸೊ ಅನ್ಫಾರ್ಚುನೇಟ್ಲಿ ಟೆಕ್ನಿಕಲ್ ರೀಸನ್ಸ್ ಆಗಿಲ್ಲ. ಆಡಿಯೋ ಕೇಳಿಸ್ತಾ ಇದೆಯೋ ಇವೋ ಅದು ಗೊತ್ತಿಲ್ಲ. ಇನ್ವೇಸ್ ನಾವು ನೆಕ್ಸ್ಟ್ ಪೋಸ್ಟ್ಪೋನ್ ಆಗಿರೋದು ಇವಾಗ ಸದ್ಯಕ್ಕೆ ಟೈಮು 5:30 ಆಗ್ತಾ ಬಂದಿದೆ. ನೆಕ್ಸ್ಟ್ ಪೋಸ್ಟ್ಪೋನ್ ಆಗಿರೋದು ಬೆಳಗ್ಗೆ 3:15. ನೋಡೋಣ, ಇಲ್ಲೇ ವೆಯ್ಟ್ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಗೋಯಿಂಗ್ ಬ್ಯಾಕ್ ಟು ಏರ್ಪೋರ್ಟ್. ಇವರೆಲ್ಲ ಜಗಳ ಮಾಡ್ತಾ ಇದ್ದಾರೆ. ನಮಗೆ ಪ್ರಾಪರ್ ಒಂದು ಕನ್ಫರ್ಮೇಷನ್ ಕೊಡಿ ಫ್ಲೈಟ್ ಯಾವುದು ಅಂತ. ಇವ್ರು ನಮಗೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಕಳಿಸಿದ್ದು, ಬಟ್ ನಮಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. 1 ವಾರದ ಮುಂಚೆ ಫ್ಲೈಯರಿಸ್ತಾನ್ ಫ್ಲೈಟು ಮತ್ತು ಇನ್ನೊಂದು ಫ್ಲೈಟು ಹೆಡ್ ಆನ್ ಹೆಡ್ ಕೊಲಿಷನ್ ಆಗೋಕ್ಕೆ ಹೋಗಿ ಇವರು ಕ್ಲಿಯರೆನ್ಸ್ ಕ್ಯಾನ್ಸಲ್ ಆಗಿದೆ. ಅದರಿಂದ ನಮಗೆ ವಾಪಸ್ ಕಳಿಸಿದ್ದು. ಇದ್ರ ಬಗ್ಗೆ ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ಸಲ್ಲೂ ಆರ್ಟಿಕಲ್ಸ್ ಬಂದು, ಆಮೇಲೆ ಇಂಟರ್ನ್ಯಾಷನಲ್ ವೆಬ್ಸೈಟ್ಸಲ್ಲೂ ಇದ್ರ ಬಗ್ಗೆ ಹೇಳಿದ್ದಾರೆ. ಇವ್ರು ಏನು ಹೇಳ್ತಾವ್ರಂದರೆ, ಈಗ ಒಂದು ಹೋಟೆಲ್ ಬುಕ್ ಮಾಡ್ತೀವಿ ನಿಮಗೋಸ್ಕರ, ಅಲ್ಲಿ ಹೋಟ್ಲಲ್ಲಿ ಇರ್ತೀರಾ, ಹೋಟ್ಲಿಂದ ಕರ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಫ್ರೈಡೆಗೆ ಅಂತ ಹೇಳ್ತಾರೆ. ಈ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ನಿಮಗೆ ಒಂದು ಸ್ಟೇ ಕೊಡ್ತೀವಿ ಅಂತ. ಎಲ್ಲ ನೋಡಿ ಹೆಂಗೆ ಕಾಯ್ತಾ ಇದ್ದಾರೆ. ಅದಕ್ಕೇನೋ ಹೋಟೆಲ್ ಎಷ್ಟು ಮುಚ್ಚಿರೋದು. ಮೀಟ್ ಜೋಸೆಫ್ ಫ್ರಮ್ ಕೇರಳ. ಸದ್ಯಕ್ಕೆ ಇವ್ರು ನಮಗೆ ಸ್ಟ್ರೇಂಜರ್ ಅಷ್ಟೇ, ಬಟ್ ಈ ಕ್ಯಾರೆಕ್ಟರು ನಮ್ಮ ಕಜಾಕ್ಸ್ತಾನ್ ಟ್ರಿಪ್ಪಲ್ಲಿ ತುಂಬ ಬರುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ಟ್ರಾವೆಲಿಂಗ್ ಸೋಲೋ. ಜನನ ಮೀಟ್ ಮಾಡ್ಬೋದು, ಹೊಸ ಫ್ರೆಂಡ್ಸ್ ಮಾಡ್ಕೋಬೋದು. ಮುಂದಕ್ಕೆ ಸ್ಟೋರಿ ಹೇಗಿರುತ್ತೆ ನೋಡ್ತಾ ಇರಿ. ಫೈನಲಿ ಎಲ್ಲ ಇಮಿಗ್ರೇಷನ್ ಕ್ಯಾನ್ಸಲ್ ಮಾಡಿ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಸೀದಾ ನಾವು ಹೋಗಿದ್ದು ಹೋಟೆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೋಡೋಣ ಬನ್ನಿ. How's it going? How are you? You settled down in the room? Yes, How is good? we have a nice dinner. You had already? Nice. ಡೇ 0 ಇಷ್ಟು ಹೊತ್ತಿಗೆ ಆಲ್ಮಾಟಿಯಲ್ಲಿ ಇರಬೇಕಿತ್ತು. ಎನಿವೇಸ್ ಬೇರೆ ಥರ ಎಕ್ಸ್ಪೀರಿಯೆನ್ಸು. ನಾಳೆ ಏನಾಗುತ್ತೆ ನೋಡಬೇಕು, ನೋಡುವ. ಸ್ಟೇ ಟ್ಯೂನ್ಡ್.